ನಮಸ್ಕಾರ ಸ್ನೇಹಿತರೆ, ನಮ್ಮ ಜ್ಯೋತಿಷ್ಯ ದರ್ಶನ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸರ್ವಜನ ವಶೀಕರಣ ಯಂತ್ರದ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲನೆಯದಾಗಿ ಸರ್ವಜನ ವಶೀಕರಣ ಯಂತ್ರ ಎಂದರೆ ನಮಗೆ ಇಷ್ಟವಿರುವಂತಹ ಯಾವುದಾದರೂ ವ್ಯಕ್ತಿಯನ್ನ ನಾವು ನಮ್ಮ ವಶಕ್ಕೆ ಅಥವಾ ನಾವು ಹೇಳಿದಂತೆ ಕೇಳುವ ಹಾಗೆ, ಅಥವಾ ನಮ್ಮಿಂದ ತುಂಬಾ ದೂರ ಇರುವ ವ್ಯಕ್ತಿಯನ್ನ ನಮ್ಮ ಹತ್ತಿರದಲ್ಲಿ ಸೆಳೆದುಕೊಳ್ಳುವಂತಹ ಒಂದು ಉಪನ್ಯಾಸ ಅಥವಾ ಒಂದು ವ್ರತಕ್ಕೆ ಸರ್ವಜನ ವಶೀಕರಣ ಯಂತ್ರ ಎಂದು ಕರೆಯುತ್ತಾರೆ. ಹಾಗಾದ್ರೆ ಇದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಹೇಗೆ ಎಂದು ನೋಡೋಣ ಬನ್ನಿ. ಮೊದಲಿಗೆ ಸಮತಟ್ಟಾದ ಒಂದು ಸ್ಲೇಟ್ ಅನ್ನ ತೆಗೆದುಕೊಳ್ಳಬೇಕು. ನಂತರ ಸ್ಕ್ರೀನ್ ಮೇಲೆ ಕೊಟ್ಟಿರುವ ಯಂತ್ರವನ್ನ ಬರೆದು ಶತ್ರುವಿನ ತಾಯಿಯ ಹೆಸರನ್ನ ಬರೆದು ಮೊದಲಿನಂತೆ ಪೂಜಿಸಿ ಸಾಂಬ್ರಾಣಿ ಧೂಪ ಹಾಕಿ ಕಲ್ಲನ್ನು ಒಲೆ ಒಳಗೆ ಹುಳಬೇಕು. 7 ದಿನಗಳ ಕಾಲ ಒಲೆಯಲ್ಲಿ ಅಡುಗೆ ಮಾಡಬೇಕು. ನಂತರ ಸ್ಲೇಟ್ ಅನ್ನ ತೆಗೆದು ಪೂಜಿಸಿ ಒಂದು ಕಡೆ ಇಡಬೇಕು. ನಂತರ ಶತ್ರುವು ಎಂತಹ ಕ್ರೂರಿಯಾದರೂ ನಿಮ್ಮ ವಶವಾಗುವುದಂತೂ ಗ್ಯಾರಂಟಿ. ಈ ಒಂದು ಮಾದರಿಯಂತೆ ನಾವು ಹೇಳಿಕೊಟ್ಟಂತೆ ಚಿತ್ರೀಕರಣ ಮಾಡಿ ನಾವು ಹೇಳಿಕೊಟ್ಟಿರುವಂತಹ ಎಲ್ಲ ವಿಧಾನವನ್ನು ನೀವು ಮಾಡಿದ್ದಲ್ಲಿ ನಿಜಕ್ಕೂ ನಿಮಗೆ ಬೇಕಾಗಿರುವ ವ್ಯಕ್ತಿ ಅಥವಾ ನಿಮ್ಮ ಶತ್ರು ಅಥವಾ ನಿಮಗೆ ಇಷ್ಟವಿರುವ ವ್ಯಕ್ತಿ ಯಾರೇ ಆದರೂ ಅವರು ನಿಮ್ಮ ವಶಕ್ಕೆ ಬಂದು ನಿಮ್ಮ ಮಾತನ್ನ ಕೇಳುವಂತಹ ಸಾಧ್ಯತೆ ಖಂಡಿತವಾಗಿಯೂ ಇರುತ್ತದೆ. ಇದೇ ರೀತಿಯ ಯಂತ್ರ, ವಶೀಕರಣ ತಂತ್ರ, ಇನ್ನಿತರೆಯ ವಿಷಯಗಳನ್ನ ತಿಳ್ಕೋಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಇದನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಮತ್ತೊಂದು ವಿಚಾರ, ನಿಮ್ಮ ಜೀವನದಲ್ಲಿ ಯಂತ್ರ, ತಂತ್ರ, ವಶೀಕರಣ ಅಥವಾ ಇನ್ನಿತರೆ ಸಮಸ್ಯೆಗಳು, ಕುಟುಂಬ ಕಲಹ, ಮದುವೆಯಲ್ಲಿ ವಿಳಂಬ, ಇನ್ನಿತರೆ ಯಾವುದೇ ಸಮಸ್ಯೆಗಳಲ್ಲೂ ಕೂಡ ನೀವು ತೊಂದರೆಯನ್ನ ಕಾಣುತ್ತಿದ್ದರೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂತಹ ವಾಟ್ಸಪ್ ನಂಬರ್ಗೆ ಹಾಯ್ ಎಂದು ಮೆಸೇಜ್ ಮಾಡಿ. ಇದರಿಂದ ನಮ್ಮ ತಂಡದವರು ನಿಮ್ಮನ್ನು ಸಂಪರ್ಕಿಸುತ್ತಾರೆ. ಹಾಗೆಯೇ ನಿಮಗಿರುವಂತಹ ಎಲ್ಲ ಸಮಸ್ಯೆಯಿಂದ ನೀವು ದೂರ ಹೋಗಬಹುದು. ಇದೇ ರೀತಿಯ ಇನ್ನಷ್ಟು ಮಾಹಿತಿಗಳನ್ನು ನೋಡಬೇಕೆಂದರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇರಿ. ಹಾಗೇನೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.